ಟಿಬಿ ಡ್ಯಾಮ್ 19ನೇ ಗೇಟ್ ಏನಿತ್ತು ಅದು ಒಡೆದಾಗಿದೆ. ಅದನ್ನ ರೆಡಿ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಕೂಡ ಹೋಗಿ ಭೇಟಿಯನ್ನ ಕೊಟ್ಟರು. 19ನೇ ಕ್ರಸ್ಟ್ ಗೇಟ್ ವೀಕ್ಷಣೆಯನ್ನ ಸಿದ್ದರಾಮಯ್ಯನವರು ಮಾಡಿದ್ರು. ತಾತ್ಕಾಲಿಕವಾಗಿ ಈಗ ಗೇಟ್ ಹಾಕುವಂತ ಕೆಲಸವನ್ನ ಮಾಡುತ್ತಾ ಇದ್ದಾರೆ. 48 ಟನ್ ತೂಕದ ಗೇಟ್ ಅನ್ನ ಅಳವಡಿಸುವ ಕೆಲಸ ಇವತ್ತು ನಡೀತಾ ಇದೆ. ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟ ನಂತರ ಅಲ್ಲಿ ಅಧಿಕಾರಿಗಳ ಜೊತೆಗೆಲ್ಲ ಮಾತುಕತೆಯನ್ನ ಮಾಡಿದ ನಂತರ ಮೊನ್ನೆ ಶನಿವಾರ ಆದಂತ ದುರಂತ ಇದು. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಇದನ್ನ ರೆಡಿ ಮಾಡಿಕೊಂಡಿದ್ದಾರೆ. ಈಗ 48 ಟನ್ ತೂಕದ ಗೇಟ್, ಇದು ತಾತ್ಕಾಲಿಕವಾಗಿರುವಂತಹ ಗೇಟು. ಬಟ್ ಪೂರ್ಣ ಪ್ರಮಾಣದಲ್ಲಿ ನೀರು ನಿಲ್ಲಿಸಕ್ಕಾಗೋದಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ನೀರು ನಿಲ್ಲಿಸಬಹುದು. ಅದ್ರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ ಮುರಿದು ಅವಾಂತರ, ತುಂಗಭದ್ರಾ ಜಲಾಶಯಕ್ಕೆ ಮುಖ್ಯಮಂತ್ರಿಗಳ ಭೇಟಿ. 19ನೇ ಕ್ರಸ್ಟ್ ಗೇಟ್ ವೀಕ್ಷಣೆ ಮಾಡಿದ ಸಿದ್ದರಾಮಯ್ಯ. ತುಂಗಭದ್ರಾ ಜಲಾಶಯ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋದ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಸರ್ಕಾರಕ್ಕೀಗ ಜಲಾಶಯ ರಕ್ಷಣೆ, ನೀರಿನ ಶೇಖರಣೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ತೀವ್ರ ಜನಾಕ್ರೋಶ, ಟೀಕೆ ಬೆನ್ನಲ್ಲೇ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಟಿಬಿ ಡ್ಯಾಂಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ವೀಕ್ಷಿಸಿದ್ದಾರೆ. ತಜ್ಞ ಕನ್ನಯ್ಯ ನೇತೃತ್ವದ ತಂಡದಿಂದ ಸಿಎಂ ಮಾಹಿತಿ ಪಡೆದಿದ್ದಾರೆ. ಕ್ರಸ್ಟ್ ಗೇಟ್ ವೀಕ್ಷಣೆ ಬಳಿಕ ಸಿಎಂ ಸಿದ್ದರಾಮಯ್ಯ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಜಲಾಶಯ ರಕ್ಷಣೆ, ನೀರಿನ ಶೇಖರಣೆ ಬಗ್ಗೆ ಸಮಾಲೋಚನೆ ಮಾಡಿದ್ದಾರೆ. ಅಲ್ಲದೆ ಘಟನೆ ಮರುಕಳಿಸದಂತೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ತಾಕೀತು ಮಾಡಿದ್ದಾರೆ. ಜಲಾಶಯ ವೀಕ್ಷಣೆ ಬಳಿಕ ಮಾತನಾಡಿದ ಸಿಎಂ, ತುಂಗಭದ್ರಾ ಜಲಾಶಯದ 70 ವರ್ಷ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಗೇಟ್ ಒಡೆದಿದೆ. ಸದ್ಯ ದುರಸ್ತಿ ಕಾರ್ಯ ನಡೆಯುತ್ತಿದ್ದು ಮತ್ತೆ ತುಂಗಭದ್ರಾ ಜಲಾಶಯ ತುಂಬಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ವಯಸ್ಸಾಗಿರ್ತಕ್ಕಂಥ ಡ್ಯಾಮ್ 70 ಇಯರ್ಸ್. ಈ ಡ್ಯಾಮ್ನಲ್ಲಿ ಅವತ್ತಿನಿಂದ ಇವತ್ತಿನವರೆಗೆ ಚೈನ್ ಕಟ್ಟಾಗಿರಲಿಲ್ಲ. ಈಗ 19ನೇ ಗೇಟ್ನಲ್ಲಿ ಚೈನ್ ಕಟ್ಟಾಗಿದೆ. ರಿಪೇರಿ ಕೆಲಸ, ಚೈನು ಮತ್ತು ಪ್ಲೇಟು ಇವೆಲ್ಲ ಹಾಕಬೇಕಾದ್ರೆ ಕನಿಷ್ಠ ಪಕ್ಷ 4 ರಿಂದ 5 ದಿನ 3-4 ಡೇಸ್ನಲ್ಲಿ ಮುಗಿಸಿ ಇದು ಮಾಡಿ, ನಮಗೆ ಮಳೆ ಬರ್ತದಲ್ಲ, ಆ ಮಳೆಯಲ್ಲಿ ಮತ್ತೆ ಮಾಡ್ಕೋಬೇಕಲ್ಲ ನೀರು. ತುಂಗಭದ್ರಾ ಜಲಾಶಯಕ್ಕೆ ತಾತ್ಕಾಲಿಕ ಗೇಟ್, 48 ಟನ್ ತೂಕದ ಗೇಟ್ ಅಳವಡಿಸುವ ಕಾರ್ಯ. ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕೊಚ್ಚಿ ಹೋಗಿ ಈ ಕ್ಷಣಕ್ಕೆ ಬರೋಬ್ಬರಿ 70 ಗಂಟೆ. ಇದೀಗ 19ನೇ ಗೇಟ್ ಜಾಗದಲ್ಲಿ ಸ್ಟಾಪ್ ಲಾಗ್ ಗೇಟ್ ಅಳವಡಿಕೆ ಪ್ರಯತ್ನಗಳು ನಡೆದಿವೆ. ನೀರಿನ ನಡುವೆ ಗೇಟ್ ಅಳವಡಿಕೆ ಕಾರ್ಯಕ್ಕೆ ಮುಂದಾಗಿರೋದು ದೇಶದ ಇತಿಹಾಸದಲ್ಲಿ ಇದೇ ಮೊದಲು. ಸ್ಟಾಪ್ ಲಾಗ್ನ 10 ಪುಟಗಳ ನೀಲಿನಕ್ಷೆ ಆಧರಿಸಿ ಸಮರೋಪಾದಿಯಲ್ಲಿ 5 ಇಂಜಿನಿಯರಿಂಗ್ ಕಂಪನಿಗಳು ಗೇಟ್ಗಳನ್ನು ನಿರ್ಮಿಸುತ್ತಿವೆ. 20 ಅಡಿ ಎತ್ತರ, 60 ಅಡಿ ಅಗಲ, 48 ಟನ್ ಭಾರದ ಸ್ಟಾಪ್ ಲಾಗ್ ಗೇಟ್ ಅನ್ನ ಏಕಕಾಲದಲ್ಲಿ ಡ್ಯಾಂ ಮೇಲೆ ಕೊಂಡೊಯ್ಯಲು ಸಾಧ್ಯವಾಗಲ್ಲ. ಹೀಗಾಗಿ ಈ ತುರ್ತು ಗೇಟ್ ಅನ್ನ 5 ಭಾಗಗಳಾಗಿ ತಯಾರಿಸಲಾಗುತ್ತಿದೆ. ಯಾವುದೇ ಕ್ಷಣದಲ್ಲಿ ಈ ಪ್ರಕ್ರಿಯೆ ಆರಂಭ ಆಗಲಿದ್ದು, ತುರ್ತು ಗೇಟ್ ಅಳವಡಿಕೆ ಕೆಲಸ ಮುಗಿಯೋದಕ್ಕೆ 3-4 ದಿನ ಹಿಡಿಯಬಹುದು ಎಂದು ತಜ್ಞರು ಅಂದಾಜಿಸಿದ್ದಾರೆ. ಈ ಕಾರ್ಯಾಚರಣೆ ನೇತೃತ್ವವನ್ನ ಡ್ಯಾಂ గేట్ಗಳ తజ్ఞ కన్నయ్య నాయుడు వహిసిದ್ದಾರೆ. గేట్ తెంపుకొని కాదు, ఫెసిలిటీ లేదు. చిన్న ఎలిమెంట్స్ తీసుకొని ఒకదాని మీద ఒకటి అసెంబుల్ చేసుకుని చాలా గ్రూలు పోవడం ఫెసిలిటీ లేదు ఇక్కడ. అందుకే 2 క్రేన్లు తెచ్చి బ్రిడ్జ్ నిలవదు, ఓల్డ్ అయిపోయింది. ఈ రోజు రేపు వస్తాయి. రేపు ప్లాన్ చేసినాము. బాబా మీ ఆశీర్వాదంతో సక్సెస్ అయిందంటే మీకు గ్రేట్. సమ్మర్ వాటర్. ಟಿಬಿ ಡ್ಯಾಂ ತುರ್ತು ಗೇಟ್ ಅಳವಡಿಕೆಗೆ ಏನೆಲ್ಲ ತಯಾರಿ ಅಂತ ನೋಡೋದಾದ್ರೆ, 19ನೇ ಗೇಟ್ ಜಾಗದಲ್ಲಿ ಸ್ಟಾಪ್ ಲಾಗ್ ಅಳವಡಿಕೆ ಪ್ರಯತ್ನ. 20 ಅಡಿ ಎತ್ತರ, 60 ಅಡಿ ಅಗಲ, 48 ಟನ್ ಭಾರದ ಸ್ಟಾಪ್ ಲಾಗ್ ಗೇಟ್ ಇದಾಗಿದೆ. 48 ಟನ್ ಭಾರದ ಗೇಟ್ ಏಕಕಾಲದಲ್ಲಿ ಡ್ಯಾಂ ಮೇಲೆ ಕೊಂಡೊಯ್ಯಲು ಕಷ್ಟ ಸಾಧ್ಯ. ಹೀಗಾಗಿ ಗೇಟ್ ಅನ್ನ 5 ಭಾಗಗಳಾಗಿ ವಿಭಜಿಸಿ ನಿರ್ಮಾಣ ಕಾರ್ಯ ಮಾಡಲಾಗಿದೆ. ಮೊದಲ ಎಲಿಮೆಂಟ್ನ ಎತ್ತರ 2 ಅಡಿ, 2ನೇ ಎಲಿಮೆಂಟ್ನ ಎತ್ತರ 4 ಅಡಿ, 3ನೇ ಎಲಿಮೆಂಟ್ನ ಎತ್ತರ 6 ಅಡಿ, 4 ಮತ್ತು 5ನೇ ಎಲಿಮೆಂಟ್ನ ಎತ್ತರ ತಲಾ 4 ಅಡಿ ಆಗಿದೆ. ಎಲ್ಲ ಎಲಿಮೆಂಟ್ಗಳ ಅಗಲ 60 ಅಡಿ ಇದೆ. ಎರಡೂ ಕಡೆ ರೋಲರ್ ಅಳವಡಿಕೆ ಮಾಡಲಾಗಿದೆ. ಎಲಿಮೆಂಟ್ ಸಾಗಿಸಲು ರೈಲು ಹಳಿ, ಪ್ಲಾಟ್ಫಾರ್ಮ್ ನಿರ್ಮಾಣ ಮಾಡಲಾಗಿದೆ. ಇನ್ನು ಕ್ರೇನ್ ಸಹಾಯದಿಂದ ಗೇಟ್ನ 5 ಎಲಿಮೆಂಟ್ಗಳ ಅಳವಡಿಕೆ ಮಾಡಲಾಗಿದೆ. 18 ಮತ್ತು 19ನೇ ಪಿಯರ್ಗಳ ನಡುವೆ ಎಲಿಮೆಂಟ್ಗಳ ಇಳಿಕೆ ಪ್ರಕ್ರಿಯೆ ಆಗತ್ತೆ. 5 ಹಂತಗಳಲ್ಲಿ 5 ಎಲಿಮೆಂಟ್ ಇಳಿಸಿ ಗೇಟ್ ಅಳವಡಿಕೆ ಮಾಡಲಾಗುತ್ತೆ. ನೀರಿನ ಒತ್ತಡ ಬಿದ್ದಿದ್ದೇ ಅನಾಹುತಕ್ಕೆ ಕಾರಣ. ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಲು ಮೂಲ ಕಾರಣ ಪತ್ತೆ ಹಚ್ಚಲಾಗಿದೆ. ಡ್ಯಾಂ ಮಧ್ಯದ 3 ಗೇಟ್ಗಳ ಮೇಲೆ ನಿರಂತರ ಒತ್ತಡ ಬಿದ್ದಿದ್ದೇ ಘಟನೆಗೆ ಕಾರಣ ಎಂದು ಜಲತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಭಾರೀ ಮಳೆಗೆ ಜುಲೈ ಮೊದಲ ವಾರದಲ್ಲಿಯೇ 105 ಟಿಎಂಸಿ ನೀರು ಸಂಗ್ರಹವಾಗಿತ್ತು. ಜಲಾಶಯದ 17, 18, 19 ಕ್ರಸ್ಟ್ ಗೇಟ್ಗಳ ಮೂಲಕ ಹೆಚ್ಚುವರಿ ನೀರು ಹೊರಬಿಡಲಾಗಿತ್ತು. ಜಲಾಶಯ ತುಂಬಿದ 20 ದಿನಗಳ ಅವಧಿಯಲ್ಲಿಯೇ
ಬರೋಬ್ಬರಿ 115 ಟಿಎಂಸಿಯಷ್ಟು ನೀರು ಹೊರಹೋದಾಗ ಮಧ್ಯದ 3 ಗೇಟ್ಗಳ ಮೇಲೆ ನಿರಂತರ ಒತ್ತಡ ಬಿದ್ದಿದೆ. ಪರಿಣಾಮ 19ನೇ ಗೇಟ್ ಕೊಚ್ಚಿ ಹೋಗಿದೆ. 2022ರಲ್ಲೇ 19ನೇ ಗೇಟ್ಗೆ ಬಂದಿತ್ತು ಕಂಟಕ. ಅಧಿಕಾರಿಗಳ ಬೇಜವಾಬ್ದಾರಿಗೆ ಕೊಚ್ಚಿ ಹೋದ ಗೇಟ್. 2022ರಲ್ಲೂ ತುಂಗಭದ್ರಾ ಜಲಾಶಯದ 19ನೇ ಗೇಟ್ಗೆ ಕಂಟಕ ಎದುರಾಗಿತ್ತು ಎನ್ನಲಾಗ್ತಿದೆ. ತಾಂತ್ರಿಕ ದೋಷ ಕಂಡು ಬಂದಿದ್ರಿಂದ 19ನೇ ಗೇಟ್ ಉಪಯೋಗಿಸಬೇಡಿ ಅಂತ ತಂತ್ರಜ್ಞರು ಸೂಚನೆ ಕೊಟ್ಟಿದ್ರು. ಅದಾದ ಬಳಿಕ ಕಳೆದ ವರ್ಷ ಬರಗಾಲದಿಂದ ತುಂಗಭದ್ರಾ ಜಲಾಶಯ ತುಂಬಲೇ ಇಲ್ಲ. ಆಗಲಾದರೂ ಗೇಟ್ಗೆ ಆದ ತೊಂದರೆ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರಲಿಲ್ಲ. ಅಧಿಕಾರಿಗಳ ಹೊಣೆಗೇಡಿತನ ಅನಾಹುತಕ್ಕೆ ಕಾರಣ ಎನ್ನಲಾಗ್ತಿದೆ. ಟಿಬಿ ಡ್ಯಾಂ ಗೇಟ್ ಕಟ್ ಬಗ್ಗೆ ತನಿಖೆಗೆ ಆಗ್ರಹ. ಡ್ಯಾಂ ಪ್ರಕರಣವನ್ನೇ ಅಸ್ತ್ರ ಮಾಡಿಕೊಂಡಿರೋ ವಿಪಕ್ಷಗಳು ತನಿಖೆಗೆ ಆಗ್ರಹಿಸಿವೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ತುಂಗಭದ್ರಾ ಡ್ಯಾಂ ಗೇಟ್ ಕಟ್ ಪ್ರಕರಣ ತನಿಖೆಗೆ ಕೊಡಿ ಅಂತ ಆಗ್ರಹಿಸಿದ್ದಾರೆ. ಸೇಫ್ಟಿ ಕಮಿಟಿ ವರದಿ ಕೊಟ್ಟಿದ್ಯಾ, ಇದು ಹೇಗೆ ಆಯ್ತು ಅಂತ ತನಿಖೆ ಆಗ್ಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಪ್ರತಿ ವರ್ಷ ಆ ಚೈನ್ಗಳು ಲೂಬ್ರಿಕೇಶನ್ ಆಗಬೇಕು. ಲೂಬ್ರಿಕೇಶನ್ ಆಗದೇ ಇದ್ದರೆ ಇವೆಲ್ಲ ಪ್ರಾಬ್ಲಮ್ಗಳಾಗೋದು. ಲೂಬ್ರಿಕೇಶನ್ ಮಾಡಿದ್ರು ಬಿಟ್ಟರು ನಮಗೇನು ಗೊತ್ತು? ಅದನ್ನೇ ತನಿಖೆ ಆಗಬೇಕಲ್ಲ. ಅದೆಲ್ಲ ಕಮಿಟಿಯವರು ಬರ್ತಾರಲ್ಲ, ಸೇಫ್ಟಿ ಸೆಕ್ಯೂರಿಟಿ ನೋಡ್ತಕ್ಕಂಥ ಕಮಿಟಿ ಒಂದು ಫಾರ್ಮ್ಯಾಟ್ ಇಟ್ಕೊಂಡಿರ್ತಾರೆ. ಬಹುಶಃ ಫಾರ್ಮ್ಯಾಟ್ ಅಲ್ಲಿ ಫಿಲಪ್ ಮಾಡ್ತಾರೆ. ಅದ್ ನೋಡ್ದೋ ಇದೆಲ್ಲ ಸರಿ ಇದೆ, ಅದ್ ನೋಡ್ದೋ ಇದೆಲ್ಲ ಸರಿ ಇದೆ, ಫಿಲಪ್ ಮಾಡಿ ಕೊಟ್ಟೋಗಿರ್ತಾರೆ. ನೋಡಿದ್ರು ಬಿಟ್ಟರು ನಮಗೇನು ಗೊತ್ತು? ಕ್ರಸ್ಟ್ ಗೇಟ್ ರಿಪೇರಿಗಾಗಿ 60 ಟಿಎಂಸಿ ಡ್ಯಾಂ ನೀರು ಖಾಲಿ ಮಾಡುವ ಅನಿವಾರ್ಯತೆ ಎದುರಾಗಿದೆ. ಸೆಪ್ಟೆಂಬರ್ ತಿಂಗಳಿನಿಂದ ಮಳೆ ಪ್ರಮಾಣ ಕುಗ್ಗುವ ಸಾಧ್ಯತೆ ಇದ್ದು, ಬೇಸಿಗೆಯಲ್ಲಿ ನಿರ್ವಹಣೆಗಾಗಿ ಡ್ಯಾಂ ತುಂಬಿಸುವುದೇ ಅಧಿಕಾರಿಗಳಿಗೆ ಸವಾಲಾಗಿದೆ. ಅಮರೇಶ್, ಮುಖಾಣಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.